ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು, ಸುಮಾರು ಜನ ನಾನು ಎಷ್ಟೇ ಡೌಟ್ ಕ್ಲಿಯರ್ ಮಾಡಿ ಎಷ್ಟೇ ವಿಡಿಯೋಸ್ ಹಾಕಿದ್ರು ಇನ್ನೂ ಕಮೆಂಟ್ಸ್ ಬರ್ತಾನೆ ಇದೆ. ಡೀಪ್ ನೆಕ್ ಬ್ಲೌಸ್ ಹೆವಿ ಸೈಜ್ಗೆ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ. ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಕೇಳೋದಕ್ಕಿಂತ ಇಂಪಾರ್ಟೆಂಟ್, ನೀವು ಬ್ಲೌಸ್ ನ ಫಸ್ಟ್ ಹೇಗೆ ಮೆಷರ್ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಬ್ಲೌಸ್ ಮೆಷರ್ಮೆಂಟ್ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಸಜೆಸ್ಟ್ ಮಾಡೋದು, ಆದಷ್ಟು ನೀವು ಬಾಡಿ ಮೆಷರ್ಮೆಂಟ್ ತಗೊಂಡು ಬ್ಲೌಸ್ ನ ಸ್ಟಿಚ್ ಮಾಡಿ. ಬಾಡಿ ಮೆಷರ್ಮೆಂಟ್ ನ ತಗೊಂಡು ಬ್ಲೌಸ್ ನ ಕಟಿಂಗ್ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ. ಬ್ಲೌಸ್ ನ ಕೆಲವರು ಏನ್ ಮಾಡ್ತಾರೆ, ಎಲ್ಲೋ ಹಾಕಿರ್ತಾರೆ ಬೀರಿನಲ್ಲಿ, ಒಂದು ಕಬೋರ್ಡ್ ಎಲ್ಲ ಒಂದ್ ಮೂಲೆಯಲ್ಲಿ ಹಾಕಿರ್ತಾರೆ. ಯಾವ್ದಾದ್ರು ಬ್ಲೌಸ್ ಸ್ಟಿಚಿಂಗ್ ಕೊಡ್ಬೇಕು ಅನ್ನೋವಾಗ ಒಂದ್ ಯಾವ್ದೋ ಎತ್ಕೊಳ್ತಾರೆ, ತಗೊಂಬಂದ್ ಕೊಡ್ತಾರೆ. ಕೆಲವರು ದಪ್ಪ ಇರೋರಲ್ಲಿ ಕೆಲವು ಸರಿ ವೇರಿಯೇಷನ್ಸ್ ಆಗ್ತಿರುತ್ತೆ, ಬಾಡಿನ ತೂಕ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ದಪ್ಪ ಸಣ್ಣ ಈ ರೀತಿ ಆಗ್ತಿರ್ತಾರೆ. ಸೊ ಅವರು ಚೆಕ್ ಮಾಡಲ್ಲ ನಮ್ಗೆ ಮೆಷರ್ಮೆಂಟ್ ಕೊಡೋವಾಗ. ಏನೋ ಅಲ್ಲಿ ಒಂದಿರುತ್ತೆ, ಬ್ಲೌಸ್ ತಗೊಂಬಂದ್ ಕೊಡ್ತಾರೆ, ನಾವು ಕೇಳ್ತೀವಿ ಕರೆಕ್ಟ್ ಇದೆಯಾ ಅಂತ. ಕೆಲವರು ಟೈಲರ್ಸ್ ಕೇಳೋದು ಇಲ್ಲ, ಅವ್ರು ಬ್ಲೌಸ್ ಕೊಟ್ರು ಸೊ ಅದ್ ಹೇಗಿದೆ ಹಾಗೆ ಮಾಡ್ಕೊಟ್ಬಿಡ್ತೀವಿ ಅಂತ ಮಾಡ್ಕೊಡ್ತೀರಾ. ನಾನಂತೂ ಕೇಳ್ತೀನಿ ಪಕ್ಕ ಬ್ಲೌಸ್ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ನನಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಾಡಿನಲ್ಲಿ ವೇರಿಯೇಷನ್ ಇದ್ರೆ ಬ್ಲೌಸ್ ನ ನೋಡಿದ ತಕ್ಷಣ. ಕೆಲವ್ರದ್ದು ನನಗೆ ನೋಡಿದ ತಕ್ಷಣ ಒಂದ್ ಯಾವ್ದಾದ್ರು ಚೆಸ್ಟ್ ಮೆಷರ್ಮೆಂಟ್ ಚೆಕ್ ಮಾಡ್ತೀನಿ, ಬ್ಲೌಸ್ ಮೆಷರ್ಮೆಂಟ್ ನ ಚೆಕ್ ಮಾಡ್ತೀನಿ. ಎರಡರಲ್ಲೂ ವೇರಿಯೇಷನ್ ಇದ್ರೆ ಆ ಬ್ಲೌಸ್ ನ ಸೈಡ್ ಹಾಕ್ಬಿಟ್ಟು ಅವ್ರದ್ದು ಫುಲ್ ಬಾಡಿ ಮೆಷರ್ಮೆಂಟ್ ಏನಿದೆ ನಾನು ತಗೊಬಿಡ್ತೀನಿ. ಕೆಲವು ಸರಿ ಯಾರೋ ಬೇರೆಯವ್ರ ಬ್ಲೌಸ್ ಊರಲ್ಲಿದ್ದಾರೆ, ನಾವು ತಂದ್ಕೊಟ್ಟಿದೀವಿ, ಅವ್ರದ್ದು ಸ್ಟಿಚ್ ಮಾಡಕ್ಕೆ ತಂದ್ಕೊಡ್ತಾ ಇದೀವಿ ಅಂತ ತಂದ್ಕೊಡ್ತಾ ಇರೋರು ಇರ್ತಾರೆ. ಸೊ ಅವಾಗ ನಮ್ಗೆ ಬೇರೆ ಆಪ್ಷನ್ ಇರಲ್ಲ, ಅವ್ರು ಏನ್ ಬ್ಲೌಸ್ ಕೊಡ್ತಾರೆ ಸೊ ಅದನ್ನ ನಾವು ಮಾಡ್ಕೊಡ್ಬೇಕು. ಬಟ್ ಅವರು ಬ್ಲೌಸ್ ಮೆಷರ್ಮೆಂಟ್ ಕೊಡೋವಾಗ ಕರೆಕ್ಟ್ ಇದೆಯಾ ಇರಲ್ವಾ ಅದೇನು ಚೆಕ್ ಮಾಡಲ್ಲ. ಅವ್ರು ಏನ್ ಮಾಡ್ಬೇಕು, ಬ್ಲೌಸ್ ನ ನಮ್ಗೆ ಮೆಷರ್ಮೆಂಟ್ ಗೆ ಅಂತ ಕೊಡೋವಾಗ ಅಟ್ ಪ್ರೆಸೆಂಟ್ ಅವ್ರು ಅದನ್ನ ಹಾಕಿ ನೋಡಿ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದ್ ಬಂದ್ ನಮ್ಗೆ ಹೇಳ್ಬೇಕು. ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ. ಸೊ ಹಂಗಾಗಿ ನಾನು ಸಜೆಸ್ಟ್ ಮಾಡ್ತೀನಿ ನಿಮ್ಗೆ, ಆದಷ್ಟು ಬಾಡಿ ಮೆಷರ್ಮೆಂಟ್ ನ ತಗೊಂಡು ನೀವು ಬ್ಲೌಸ್ ನ ಕಟಿಂಗ್ ಮಾಡಿ, ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಕೆಲವು ಆಪ್ಷನ್ ಇರಲ್ಲ, ಬೇರೆಯವ್ರದ್ದು ಇನ್ಯಾರೋ ಬ್ಲೌಸ್ ತಂದ್ಕೊಡ್ತಾರೆ ಸ್ಟಿಚ್ ಮಾಡಕ್ಕೆ, ನಮ್ಮ ಹತ್ರ ಅವಾಗ ಆಪ್ಷನ್ ಇರಲ್ಲ. ಸೊ ಸೇಮ್ ಏನಿದೆ ನಾವು ಆ ರೀತಿ ಸ್ಟಿಚ್ ಮಾಡ್ಕೊಡ್ತೀವಿ ಅಂತ ಅಲ್ಲಿಗೆ ಮುಗ್ದೋಗುತ್ತೆ. ಸೊ ನಾನ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರ್ಯಾರು ಶಾಪ್ ಇಟ್ಟಿದ್ದೀರಾ, ಟೈಲರ್ಸ್ ಇದ್ದೀರಾ, ಕೆಲವು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದೀರಾ, ಸೊ ಅಂತವ್ರಿಗೆಲ್ಲ ನಾನ್ ಹೇಳೋದು ಆದಷ್ಟು ಬಾಡಿ ಮೆಷರ್ಮೆಂಟ್ ನ ತಗೊಳ್ಳಿ. ಸೊ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದಂತ ಸುಮಾರು ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದೀನಿ, ನಂದೇ ನಾನು ಬಾಡಿ ಮೆಷರ್ಮೆಂಟ್ ತಗೊಂಡು. ಸೊ ನಾನು ಎಲ್ಲಾ ಬ್ಲೌಸ್ ನಿಮಗೆ ತೋರಿಸಲ್ಲ. ಇವತ್ತು ಡ್ರಾಫ್ಟಿಂಗ್ ತೋರಿಸ್ತಾ ಇದ್ದೀನಿ, ಒಂದು ಬ್ಲೌಸ್ ನ ಡ್ರಾಫ್ಟಿಂಗ್ ತೋರಿಸ್ತಾ ಇದ್ದೀನಿ. ಎಲ್ಲಾ ಬ್ಲೌಸ್ ನಾನು ತೋರಿಸಲ್ಲ. ಕೆಲವು ರೇರ್ ಕೇಸಸ್ ಬರುತ್ತೆ, ತುಂಬಾ ಹೈಟ್ ಕಡಿಮೆ ಇರ್ತಾರೆ. ಇವಾಗ ನಾನ್ ನಿಮ್ಗೆ ಏನ್ ಬ್ಲೌಸ್ ತೋರಿಸ್ತಾ ಇದ್ದೀನಿ, ಅವರು ಮೋಸ್ಟ್ಲಿ ನನ್ಗೆ ಇಲ್ಲಿಗೆ ಬಂದ್ರೆ ಜಾಸ್ತಿ. ನಾನೇನ ಅಷ್ಟು ಹೈಟ್ ಇಲ್ಲ, 5.3 ಅಷ್ಟೇ ಇರೋದು. ನಾನು 5.3 ನಾರ್ಮಲ್ ಹೈಟ್ ಇದೀನಿ, ತುಂಬಾ ಉದ್ದ ಇಲ್ಲ, ತುಂಬಾ ಕುಳ್ಳಿ ಇಲ್ಲ, ನಾರ್ಮಲ್ ಹೈಟ್ ಇದೀನಿ. ನನಗೆ ಅವ್ರು ಇಲ್ಲಿಗೆ ಬಂದ್ರೆ ಜಾಸ್ತಿ. ಸೊ ಅಷ್ಟು ಹೈಟ್ ಕಡಿಮೆ ಇದಾರೆ, ಬಟ್ ವೆಯ್ಟ್ ಜಾಸ್ತಿ ಇದಾರೆ. ಸೊ ಅವರು ತಂದಿದ್ರು ಒಂದು ಬ್ಲೌಸ್ ನ, ನನ್ಗೆ ಇದು ಕರೆಕ್ಟ್ ಆಗಿ ಕೂರ್ತಾ ಇಲ್ಲ. ನಾನು 5-6 ವರ್ಷ ಆಯ್ತು ಸೀರೆ ಉಡೋದೇ ಬಿಟ್ಬಿಟ್ಟಿದೀನಿ. ಇವಾಗ ನೋಡಿ ಇದ್ರಲ್ಲಿ ಈ ತರ ಪ್ರಾಬ್ಲಮ್ ಇದೆ, ಇದಿದೆ ಪ್ರಾಬ್ಲಮ್, ಅದು ಅಷ್ಟು ಪ್ರಾಬ್ಲಮ್ಸ್ ಹೇಳಿದ್ರು. ನಾನೇನ್ ಮಾಡಿದೆ, ಬ್ಲೌಸ್ ನ ಸೈಡ್ ಹಾಕ್ದೆ, ಬೇಡ ಈ ಬ್ಲೌಸ್ ನ ನೀವು ತಗೊಂಡೋಗ್ಬಿಡಿ. ಆಕ್ಚುಲಿ ಇವಾಗ ಅನ್ಸ್ತಾ ಇದೆ ಇಟ್ಕೊಳ್ಬೇಕಿತ್ತಂತ, ಯಾಕಂದ್ರೆ ಆ ಬ್ಲೌಸ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಅಂತ ನಾನು ನಿಮ್ಗೆ ಮೆಷರ್ ಮಾಡಿ ತೋರಿಸಬಹುದಿತ್ತು, ಬಟ್ ವಾಪಸ್ ಕೊಟ್ಬಿಟ್ಟಿದೀನಿ. ಸೊ ಅವ್ರದ್ದು ಬಾಡಿ ಮೆಷರ್ಮೆಂಟ್ ಎಲ್ಲ ತಗೊಂಡಿದೀನಿ. ತುಂಬಾ ಹೈಟ್ ಕಡಿಮೆ ಇದಾರೆ. ಯಾವ ರೀತಿ ಹೈಟ್ ಕಡಿಮೆ ಮತ್ತೆ ಡೀಪ್ ನೆಕ್ ಜಾಸ್ತಿ ಇದೆ, 11 ಇಂಚ್ 11 ಇಂಚ್ ಡೀಪ್ ಕೇಳ್ತಾ ಇದಾರೆ. 11 ಇಂಚ್ ಡೀಪ್ ನೆಕ್ ಇಟ್ಟು ಯಾವ ರೀತಿ ಪರ್ಫೆಕ್ಟ್ ಆಗಿ ಹೆವಿ ಸೈಜ್ ಇರೋರ್ಗೆ, ಹೈಟ್ ಕಡಿಮೆ ಇರೋರ್ಗೆ ನಾವು ಬ್ಲೌಸ್ ನ ಕಟಿಂಗ್ ಮಾಡೋದು ಅನ್ನೋದು ಇವತ್ತಿನ ಡೀಟೇಲ್ ವಿತ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಟಾಪಿಕ್ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದ್ರೂ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಟಾಪಿಕ್ ಶುರು ಮಾಡೋಣ. ಇನ್ನೊಂದು ವಿಷಯ, ನಂದು ಬೇಸಿಕ್ ಆನ್ಲೈನ್ ಕ್ಲಾಸ್ ರನ್ ಆಗ್ತಾ ಇದೆ, ಫಸ್ಟ್ ಬ್ಯಾಚ್ ಆಲ್ರೆಡಿ ರನ್ ಆಗ್ತಾ ಇದೆ. ಸೊ ಯಾರ್ಯಾರೆಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಕ್ಕೆ ಇಷ್ಟಪಡ್ತೀರಾ, ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರು, ಸೊ ಅದಕ್ಕೆ ವಾಟ್ಸಪ್ ಮಾಡಿ, ಸೇರ್ಕೊಳಕ್ ಇಂಟ್ರೆಸ್ಟ್ ಇರೋರು ಮಾತ್ರ. ಏನೇನ್ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ವಿಡಿಯೋ ಹಾಕಿದೀನಿ, ಅಪ್ಲೋಡ್ ಮಾಡಿದೀನಿ. ಸೊ ಅಂತವ್ರೆಲ್ಲ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್, ಈ ಕ್ಲಾಸ್ಗೆ ಸ್ವಲ್ಪ ಟೈಲರಿಂಗ್ ಕ್ಲಾಸ್ ಬಗ್ಗೆ ಏನು ಗೊತ್ತಿಲ್ದಿರೋರು ಕೂಡ ಸೇರ್ಕೊಳ್ಬಹುದು. ಬೇಸಿಕಲ್ ಏನೇನ್ ಬರುತ್ತೆ ಸೊ ಅದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ರನ್ ಆಗ್ತಾ ಇದೆ ಫಸ್ಟ್ ಬ್ಯಾಚ್ ಆಲ್ರೆಡಿ. ಸೆಕೆಂಡ್ ಬ್ಯಾಚ್ ಏಪ್ರಿಲ್ 17ನೇ ತಾರೀಕಿಂದ ಶುರು ಆಗುತ್ತೆ, ಏಪ್ರಿಲ್ 17. ಸೊ ಯಾರ್ಯಾರೆಲ್ಲ ಜಾಯಿನ್ ಆಗಕ್ಕೆ ಇಷ್ಟಪಡ್ತೀರಾ ಸೊ ಅಂತವ್ರೆಲ್ಲ ವಾಟ್ಸಪ್ ಮಾಡಿ, ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರೋ ನಂಬರ್ಗೆ. ನಿಮ್ಗೆ ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಏನೇನು ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ವಾಟ್ಸಪ್ ಮಾಡಿದ್ರೆ ಕೂಡ ನಿಮ್ಗೆ ಆ ಲಿಂಕ್ ಸಿಗುತ್ತೆ. ಸೊ ಅದರಲ್ಲಿ ನೀವು
ನೋಡಿ, ಇಲ್ಲ ನನ್ನ ಚಾನಲ್ ಚೆಕ್ ಮಾಡಿ, 2 ವಿಡಿಯೋ ಇದೆ ಇದ್ರ ಬಗ್ಗೆ. ನಿಮ್ಗೆ ಏನೇನ್ ಬೇಕು, ಏನೇನ್ ಕಲ್ತ್ಕೊಳ್ತೀರಾ ಅನ್ನೋ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ನನ್ನ ಚಾನಲ್ ನ ಯಾರು ಫಾಲೋ ಮಾಡ್ತಾ ಇದ್ದೀರಾ, ನನ್ನ ಮೆಥಡ್ ಏನ್ ಫಾಲೋ ಮಾಡ್ತಾ ಇದ್ದೀರಾ, ಸ್ವಂತವ್ರಿಗೆಲ್ಲ ಗೊತ್ತಿರುತ್ತೆ ನನ್ನ ಎಕ್ಸ್ಪ್ಲೇನ್ ಹೇಗಿರುತ್ತೆ ಅಂತ. ಸೊ ಇಂಟ್ರೆಸ್ಟ್ ಇದ್ದು ಟೈಲರಿಂಗ್ ಕಲಿಯೋ ಆಸೆ ಇದ್ರೆ ಖಂಡಿತ ನೀವು ಜಾಯಿನ್ ಆಗ್ಬೋದು. ಫುಲ್ ಕೋರ್ಸ್, ಬೇಸಿಕ್ ಆನ್ಲೈನ್ ಕೋರ್ಸ್, ಪೂರ್ತಿ ಬೇಸಿಕ್ ಅಲ್ಲಿ ಏನೇನ್ ಬರುತ್ತೆ ಸೊ ಇನ್ಕ್ಲೂಡೆಡ್ ಮಾಡಿ ಒಂದು ವಿಡಿಯೋ ಮಾಡಿದೀನಿ ನೋಡಿ. ಸೊ ಅದು ಅಷ್ಟಕ್ಕೂ ನಾನು ಕೇವಲ 2,000 ರೂಪಾಯಿನ ಚಾರ್ಜ್ ಮಾಡ್ತಾ ಇರೋದು. ಏಪ್ರಿಲ್ 17ನೇ ತಾರೀಕಿಂದ 2ನೇ ಬ್ಯಾಚ್ ಶುರು ಆಗ್ತಾ ಇದೆ. ಯಾರೆಲ್ಲ ಸೇರ್ಕೊಳ್ತೀರಾ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಬನ್ನಿ ಇವಾಗ ನಂದು ಬ್ಲೌಸ್ ಏನಿದೆ ಸೊ ಟಾಪಿಕ್ ನ ಶುರು ಮಾಡೋಣ. ಸೊ ಇವ್ರ ಬ್ಲೌಸ್ ಮೆಷರ್ಮೆಂಟ್ ನಾನ್ ತಗೊಂಡಿರುವ ಪ್ರಕಾರ ನೋಡಿ, ನಾನು ಮೊದ್ಲೇ ಹೇಳ್ದೆ ಇವ್ರು ನನ್ಗೆ ಇಷ್ಟೇ ಬರೋದು ಅಂತ ಹೇಳ್ಬಿಟ್ಟು. ನಾನು 14 ಇಂಚ್ ಇಟ್ಕೊಳ್ತೀನಿ. ನನ್ನ ಹೈಟ್ಗೆ, ನನ್ನ ವೇಟ್ಗೆ ನಾನು 14 ಇಂಚು ಬ್ಲೌಸ್ ಲೆಂತ್ ಇಟ್ಕೊಳ್ತೀನಿ. ಸೊ ಇವರು ನನಗೆ ಬರ್ತಾ ಇರೋದು ಇಲ್ಲಿಗೆ. ಸೊ ಇವರು ವೆಯ್ಟ್ ಜಾಸ್ತಿ ಇದ್ದಾರೆ. ಸೊ ಮೆಷರ್ಮೆಂಟ್ ಹೇಗ್ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ. ನಾನು ಇವ್ರಿಗೆ 16 ಇಂಚ್ ಬ್ಲೌಸ್ ಲೆಂತ್ ಇಡ್ತಿದ್ದೀನಿ. ಸೊ ಕೇಳ್ಬೋದು, ಮೇಡಮ್ ನೀವು ಹೈಟ್ ಜಾಸ್ತಿ ಇದ್ದೀರಾ, 14 ಇಂಚ್ ಇಟ್ಕೊಳ್ತೀನಿ ಅಂತ ಹೇಳ್ತಿದ್ದೀರಾ. ಸೊ ಇವ್ರ ಹೈಟ್ ನಿಮ್ಗಿನ್ನ ಕಡಿಮೆ ಇದ್ದಾರೆ, 14 ಇಂಚು ಜಾಸ್ತಿ, ಸಾರಿ 16 ಇಂಚು ಜಾಸ್ತಿ ಆಗಲ್ವಾ ಅಂತ. ಖಂಡಿತ ಜಾಸ್ತಿ ಆಗಲ್ಲ. ಯಾವ ರೀತಿ ನಾವು ಲೆಂತ್ ಮೆಷರ್ಮೆಂಟ್ ತಗೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ನಾನು ಇವಾಗ ನೋಡಿ, ಇಲ್ಲಿ ಶೋಲ್ಡರ್ ಇರುತ್ತಲ್ಲ, ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಶೋಲ್ಡರ್ ಇಂದ ಟೇಪ್ ನ ಈ ರೀತಿ ಹಿಡಿದು ಈ ಕಫ್ ಇರುತ್ತಲ್ಲ, ಈ ಕಫ್ ಕವರ್ ಆಗ್ಬೇಕು. ಕಫ್ ಕವರ್ ಆಗಿ ನೀಟಾಗಿ ಇಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಬೇಕು, ಬ್ಲೌಸ್ ಲೆಂತ್ ಇಷ್ಟೇ ಸಾಕಾ, ಇನ್ನೊಂಚೂರು ಉದ್ದ ಇಟ್ಕೊಳ್ತೀರಾ ಅಂತ. ನೋಡಿ, ನನ್ನ ಬ್ಲೌಸ್ ನ ಲೆಂತ್ ನಾನು ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊಂಡು ಈ ಕಫ್ ಕವರ್ ಆಗಿ ನನಗ್ ಸಿಗ್ತಾ ಇರೋದು ನೋಡಿ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲೌಸ್ ನ. ಎಷ್ಟು? 14 ಇಂಚು ನೋಡಿ, 14 ಇಂಚು. ಸೊ ನೀವು ಅವ್ರ ಹೈಟ್ ಕಡಿಮೆ ಇದಾರೆ ಅಂತ ಹೇಳ್ಬಿಟ್ಟು ನಾವು ಬ್ಲೌಸ್ ಲೆಂತ್ ನ ಕಡಿಮೆ ಮಾಡಕ್ ಆಗಲ್ಲ. ನೋಡಿ, ಇಲ್ಲಿಂದ ನಾವ್ ಈ ರೀತಿ ಇಟ್ಟಾಗ ಅವ್ರ ಕಫ್ ಇಷ್ಟಿರುತ್ತೆ, ಕೆಲವ್ರ ಕಫ್ ದೊಡ್ಡದಿರುತ್ತೆ. ಹೈಟ್ ಕಡಿಮೆ ಇದ್ದು ಪರ್ಸನಾಲಿಟಿ ಹೆವಿ ಸೈಜ್ ಇದ್ದಾಗ ಸೊ ಕಫ್ ಕವರ್ ಆಗಲ್ಲ. ಕಫ್ ಕವರ್ ಆಗೋವಾಗ ಈ ರೀತಿ ನೋಡಿ, ಈ ರೀತಿ ಇದು ಎಕ್ಸ್ಪೆಂಡ್ ಆಗುತ್ತೆ. ಸೊ ಆವಾಗ ಹೈಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಅವ್ರ ಹೈಟ್ ಕಡಿಮೆ ಇದಾರೆ ಅಂತ ಹೇಳ್ಬಿಟ್ಟು, ಈಗ ನಾನು ಹೈಟ್ ಜಾಸ್ತಿ ಇದೀನಿ 14 ಇಂಚು, ಅವ್ರ ಹೈಟ್ ಕಡಿಮೆ ಇದಾರೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ 1 ಇಂಚ್ ಮೈನಸ್ ಮಾಡಿ 13 ಇಂಚ್ ಇಟ್ರೆ ಖಂಡಿತ ಆ ಬ್ಲೌಸ್ ಹಾಕಕ್ಕಾಗಲ್ಲ. ಅವ್ರ ಬ್ಲೌಸ್ ಏನ್ ನನಗೆ ಮೆಷರ್ಮೆಂಟ್ ಗೆ ತಂದಿದ್ರು, ನಾನು ಅದ್ರಲ್ಲಿ ಚೆಕ್ ಮಾಡಿದೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಮೇನ್ ಪ್ರಾಬ್ಲಮ್ ಆಗಿರೋದೇ ಅವರು 13.5 ಇಂಚು ಬ್ಲೌಸ್ ಲೆಂತ್ ಇಟ್ಕೊಂಡಿದ್ದಾರೆ. ಇನ್ನೊಂದು ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ ಕೇಳಿ. ಬಸ್ಟ್ ಪಾಯಿಂಟ್ ಬಂದು ಇವ್ರದ್ದು 13 ಇಂಚು. ಬಸ್ಟ್ ಪಾಯಿಂಟ್ ಅಂದ್ರೆ ಇಲ್ಲಿಂದ ನಮ್ ಕಫ್ ಏನಿರುತ್ತೆ ಅದ್ರದ್ ಲೆಂತ್ ಏನಿಲ್ಲಿ ಇಲ್ಲಿದೆ. ಸೊ ಇಲ್ಲಿಂದ ನಮ್ಮ ಕಫ್ ಏನಿದೆ ಅದ್ರದ್ ಲೆಂತ್. ಸೊ ಏನಿಲ್ಲಿ ಬಸ್ ಪಾಯಿಂಟ್ ಇದೆ, ಈ ಬಸ್ ಪಾಯಿಂಟ್ ನ ಲೆಂತ್ ಬರುತ್ತೆ. ಸೊ ಲೆಂತ್ ಬಂದು ಬಸ್ ಪಾಯಿಂಟ್ ಲೆಂತ್ ಬಂದೆ ಅವ್ರದ್ದು 13 ಇಂಚು. ಸೊ ಅವರು 13.5 ಇಂಚು ಬ್ಲೌಸ್ ಲೆಂತ್ ಇಟ್ಕೊಂಡಿದ್ದಾರೆ. 100% ಬ್ಲೌಸ್ ಫ್ರಂಟ್ ಅಲ್ಲಿ ಮೇಲೆ ಎತ್ಕೊಳ್ಳೋದು, ಕೂತ್ಕೊಳ್ಳಲ್ಲ, ಸುಮಾರು ಪ್ರಾಬ್ಲಮ್, ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಅಂತ ಇದ್ದೇ ಇದೆ. ಅವ್ರ ಬ್ಲೌಸ್ ಅಲ್ಲಿ ಇದ್ದಿದ್ದು 9 ಇಂಚು ಡಿಪ್ ನೆಕ್. ನನ್ನ ಹತ್ರ ಬಂದ್ಮೇಲೆ ಈ ಪ್ರಾಬ್ಲಮ್ ಎಲ್ಲ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂದ್ರೆ ಅವ್ರು ಇನ್ನೂ 2 ಇಂಚು ಇನ್ಕ್ರೀಸ್ ಮಾಡಿದ್ರು, ಅಂದ್ರೆ 11 ಇಂಚು ಡೀಪ್ ನೆಕ್ ಇಟ್ರು. ಮೇಡಮ್ ನಂಗೆ ಡೀಪ್ ನೆಕ್ ಇಷ್ಟ, ನೀವು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ಕೊಡ್ತೀವಿ ಅಂದ್ರೆ ನನಗೆ ಡೀಪ್ ಜಾಸ್ತಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಓಕೆ, ಡೀಪ್ ಜಾಸ್ತಿ ಇಡೋಣ, ಎಲ್ರು ಬಯಸ್ತಾರೆ ಡೀಪ್ ನೆಕ್ ಬ್ಲೌಸ್ ನ ಹಾಕೊಳ್ಳಿಕ್ಕೆ. ಸೊ ಹಾಕೊಡೋಣ ಅಂತ ಹೇಳ್ಬಿಟ್ಟು 11 ಇಂಚು ಡೀಪ್ ನೆಕ್ಗೆ 16 ಇಂಚು ನಾನು ಬ್ಲೌಸ್ ಲೆಂತ್ ಇಟ್ಟಿದ್ದೀನಿ. 11 ಇಂಚು ಡೀಪ್ ನೆಕ್ ಒಂದೇ ಕಾರಣ ಅಲ್ಲ, ಈ ಕಫ್ ಕವರ್ ಆಗ್ಬೇಕು. ಸೊ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ಗೊಂಬೆ ಇದೆ. ಬಸ್ ಪಾಯಿಂಟ್ ಅಂದ್ರೆ ಏನ್ ಹೇಳಿ? ಸೊ ನೋಡಿ, ಈ ಗೊಂಬೆ ಇದೆಯಲ್ಲ, ಸೊ ಇವಾಗ ಬಸ್ ಪಾಯಿಂಟ್ ಇದಕ್ಕೆ ಎಲ್ಲಿ ಬರುತ್ತೆ? ಇದು ಬಂದು ಸ್ಮಾಲ್ ಸೈಜ್ ನೋಡಿ. ಈ ಬಸ್ ಪಾಯಿಂಟ್ ಲೆಂತ್ ಅನ್ನೋದು ಇದಕ್ಕೆ 9.5 ಇಂಚು ಬರ್ತಾ ಇದೆ. ಸೊ ಈ ಕಫ್ ಸೈಜ್ ಜಾಸ್ತಿ ಇರುತ್ತೆ. ಹೈಟ್ ಕಡಿಮೆ ಇದ್ದು ಹೈಟ್ ಕಡಿಮೆ ಇದ್ದು ಹೆವಿ ಸೈಜ್ ಇರೋರ್ಗೆ ಈ ಬಸ್ಟ್ ಅನ್ನೋದು ದೊಡ್ಡದಿರುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಈ ಕಫ್ ನ ಕವರ್ ಮಾಡ್ತೀವಲ್ಲ, ಈ ಕಫ್ ಕವರ್ ಮಾಡಿದಾಗ ಈ ಕಫ್ ಸೈಜ್ ಅನ್ನೋದು ದೊಡ್ಡದಿದ್ದಾಗ ನಾವ್ ಇದನ್ನ ಇಲ್ಲಿ ಈ ರೀತಿ ಕವರ್ ಮಾಡಿ ನಾವ್ ಇಲ್ಲಿ ಲೆಂತ್ ತಗೊಳ್ಳೋದು, ಆಯ್ತಾ? ಸೊ ಈ ಕಫ್ ಕವರ್ ದಪ್ಪ ಇದ್ದಾಗ ಇದೇನಾಗುತ್ತೆ, ಟೇಪ್ ಈ ರೀತಿ ಉಬ್ಕೊಳ್ಳುತ್ತೆ. ಉಬ್ಕೊಂಡಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಇಷ್ಟು ಓಪನ್ ಅಪ್ ಆಗಿ ಯಾರು ಹೇಳ್ಕೊಡಲ್ಲ, ನಾನು ಅರ್ಥ ಆಗ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಅವ್ರ ಕಫ್ ಕವರ್ ಮಾಡಿ ನಾವು ಲೆಂತ್ ತಗೊಂಡಾಗ 16 ಇಂಚು ಪರ್ಫೆಕ್ಟ್ ಆಗಿ ಬಂತು. ಸೊ 16 ಇಂಚು ಉದ್ದ ಇಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ಹೆವಿ ಲೈಟ್ ಕಡಿಮೆ ಇದ್ದು ಹೆವಿ ಸೈಜ್ ಇರೋರ್ಗೆ ಹೇಗೆ ನಾವು ಲೆಂತ್ ತಗೊಳ್ಬೇಕಂತ ನೋಡಿ. ಇದು ಫಸ್ಟ್ ನಾನು ಬ್ಯಾಕ್ ಪಾರ್ಟ್ ಗೆ ನಾನು ಮಾರ್ಕ್ ಹಾಕ್ತಾ ಇರೋದು 16 ಇಂಚ್ಗೆ 1 ಇಂಚು ಸೇರಿಸಿ 17 ಇಂಚ್ಗೆ ನಾನು ಮಾರ್ಕ್ ಹಾಕಿದ್ದೀನಿ. ಲೆಂತ್ ಆಯ್ತು. ಬ್ಯಾಕ್ ಪಾರ್ಟ್ ಗೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು, ಫ್ರಂಟ್ ಪಾರ್ಟ್ ಗೆ ಬೇರೆ. ಇದು ಬ್ಯಾಕ್ ಪಾರ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಅದಾದ್ಮೇಲೆ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು? ಶೋಲ್ಡರ್ ನಾನು ಇವ್ರಿಗೆ ಇಡ್ತಾ ಇದ್ದೀನಿ ನೋಡಿ. ಇವ್ರದ್ದು 11 ಇಂಚು ಡೀಪ್ ನೆಕ್ ಇದೆ. 11 ಇಂಚು ಡೀಪ್ ನೆಕ್ ಇದೆ. ಇವ್ರದ್ದು ಶೋಲ್ಡರ್ ಬಂದು 16 ಇಂಚ್ ಇದೆ.
ನೋಡಿ 16 ಇಂಚ್ ಇದೆ ಇವ್ರದ್ದು ಶೋಲ್ಡರ್. ಡೀಪ್ ನೆಕ್ ಬಂದು 11 ಇಂಚು 11 ಇಂಚು. ಸೊ ಇವಾಗ ಡೀಪ್ ನೆಕ್ ಮೇಲೆ ನಾವ್ ಯಾವಾಗ್ಲೂ ಶೋಲ್ಡರ್ ಆಗ್ಲಿ ನೆಕ್ ಆಗ್ಲಿ ಡಿಪೆಂಡ್ ಆನ್ ಡೀಪ್ ನೆಕ್. ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಸೊ ಅದ್ರ ಮೇಲೆ. ಸಪೋಸ್ ಇವ್ರದ್ದು ಡೀಪೇ ಇಲ್ಲ, ಡೀಪ್ ಲೆಸ್ ಬ್ಲೌಸ್, ಹೈ ನೆಕ್ ಬ್ಲೌಸ್ ಅಂದ್ರೆ ಫುಲ್ ಕವರ್ ಆಗುತ್ತೆ. 1 ಇಂಚ್ ಅಷ್ಟು ಡೀಪ್, 1/2 ಇಂಚು, ಸೊ ಅಷ್ಟು ಮಾತ್ರ ಇಟ್ಕೊಳ್ತಾರೆ. ಸೊ ಎಷ್ಟಿರೋದು ಇವ್ರದ್ದು ಏನ್ 16 ಇಂಚ್ ಶೋಲ್ಡರ್ ಇದೆ ಅಷ್ಟು ಇಟ್ಕೊಳ್ಳೋದು. ಇವಾಗ ಇವ್ರಿಗೆ 11 ಇಂಚ್ ಡೀಪ್ ನೆಕ್ ಇದೆ. ಸೊ ಎಷ್ಟು ನಾವು ಡೀಪ್ ನೆಕ್ ಇರ್ತೀವಿ ಅಷ್ಟು ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಆ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂತ ಅಂದ್ರೆ ನಾವು ಇಲ್ಲಿ ಶೋಲ್ಡರ್ ನ ಕಡಿಮೆ ಮಾಡ್ಕೊಳ್ಬೇಕು. ಯಾವ ರೀತಿ ನೋಡಿ, 16 ಇಂಚು ಶೋಲ್ಡರ್ ಇದೆ, ಮೈನಸ್ 5 ಇಂಚು, 5 ಇಂಚು ಮೈನಸ್ ಮಾಡ್ಕೊಳ್ಳಿ. 11 ಇಂಚು, 10 ಇಂಚು, 9 ಇಂಚು, ಈ 3 ಡೀಪ್ ನೆಕ್ಗೆ ಈ ಸೈಜ್ಗೆ 16 ಇಂಚು ಶೋಲ್ಡರ್ ಇದ್ದಾಗ ಈ ಏನ್ 42 ಇಂಚು ಚೆಸ್ಟ್ ಮೆಷರ್ಮೆಂಟ್, ಇದು ಚೆಸ್ಟ್ ಮೆಷರ್ಮೆಂಟ್ 42 ಇಂಚ್. ಸೊ ಈ ಸೈಜ್ಗೆ 16 ಇಂಚು ಶೋಲ್ಡರ್ ಇದ್ದಾಗ 16 ಇಂಚಲ್ಲಿ 5 ಇಂಚು ಮೈನಸ್ ಮಾಡ್ಕೊಳ್ಳಿ. ಸೊ ಅವಾಗ ಎಷ್ಟು ಸಿಗುತ್ತೆ ನಮಗೆ? 11 ಇಂಚು. ಸೊ 11 ಇಂಚಲ್ಲಿ ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕೋದ್ರಿಂದ 11 ಇಂಚಲ್ಲಿ ಅರ್ಧ ಎಷ್ಟು? 5.5. ಸೊ 5.5 ಇಂಚ್ ಇಟ್ಕೊಳ್ಳಿ. ಐದೂವರೆ ಇಂಚು ಇಟ್ಕೊಳ್ಬಹುದು. ಸೊ ಇವಾಗ ಇದ್ರಲ್ಲಿ ನಾವು ನೆಕ್ ಅಗ್ಲ ಹೇಗೆ ಇಟ್ಕೊಳ್ಳೋದು? ನೆಕ್ ಅಗ್ಲ ನೀವು ನಮ್ಗೆ ಇಲ್ಲಿ ತುಂಬಾ ನಮ್ಗೆ ಬ್ರಾಡ್ ಬೇಡ, ಸ್ವಲ್ಪ ಕಡಿಮೆ ಬೇಕಂತ ಅಂದ್ರೆ 2 ಇಂಚ್ ಇಟ್ಕೊಳ್ಳಿ. ಇಲ್ಲ ನನ್ಗೆ ಈ ಶೋಲ್ಡರ್ ಪಟ್ಟಿ ಅನ್ನೋದು ಕಡಿಮೆ ಬೇಕು, ನೆಕ್ ಬ್ರಾಡ್ ಅನ್ನೋದು ನನಗೆ ಜಾಸ್ತಿ ಬೇಕಂತಂದ್ರೆ 2.5 ಇಂಚ್ ನೆಕ್ ಅಗ್ಲ ಇಟ್ಕೊಳ್ಳಿ. ಮಿಕ್ಕಿದೇನಿದೆ 3 ಇಂಚ್ ಮಿಗುತ್ತೆ. 5.5 ಇಂಚ್ ಇಟ್ಟಿರೋದು 2.5 ಇಂಚ್ ನೆಕ್ ಅಗ್ಲ ಇಟ್ರೆ ಇನ್ನ 3 ಇಂಚ್ ಮಿಗುತ್ತೆ. 3 ಇಂಚಲ್ಲಿ ಸಿಂಗಲ್ ಲೈನ್ಸ್ಗೆಲ್ಲ ಹೋಗಿ 2.25 ಇಂಚಷ್ಟು ಪಟ್ಟಿ ಸಿಗುತ್ತೆ, ಶೋಲ್ಡರ್ ಪಟ್ಟಿ. ಮಿನಿಮಮ್ ಈ ಸೈಜ್ಗೆ 2.25 ಇಂಚಷ್ಟು ಶೋಲ್ಡರ್ ಪಟ್ಟಿ ಇರ್ಲೇಬೇಕು. ಸೊ ಇವಾಗ ನಾನು ಏನ್ ಮಾಡ್ತೀನಿ, ನೆಕ್ ಅಗ್ಲ ಬಂದು 2 ಇಂಚ್ ಇಡ್ತೀನಿ, 2 ಇಂಚ್ ಇಡ್ತೀನಿ. ಸೊ ಇನ್ನ 3.5 ಇಂಚು ಮಿಗುತ್ತೆ. ಸೊ 3.5 ಇಂಚಲ್ಲಿ 3/4 ಇಂಚು ಸಿಂಗಲ್ ಲೈನ್ಸ್ ಹೋಗಿ ನನಗೆ 2.5 ಇಂಚು ಶೋಲ್ಡರ್ ಪಟ್ಟಿ ಸಿಗುತ್ತೆ. ಸೊ ಇಷ್ಟು ಸಾಕು, ಪರ್ಫೆಕ್ಟ್ ಆಗಿ ಬರುತ್ತೆ. ಶೋಲ್ಡರ್ ಡ್ರಾಪ್ ಯಾವ್ದೇ ಕಾರಣಕ್ಕೂ ಆಗಲ್ಲ. ಸೊ ಇದಕ್ಕೆ ಶೋಲ್ಡರ್ ಡ್ರಾಪ್ ಇನ್ನೂ ಆಗುತ್ತೆ ಅಂದ್ರೆ ನಾನು ಫೈನಲ್ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಇನ್ನೂ ಒಂದು ಟ್ರಿಕ್ಸ್ ಹೇಳ್ತೀನಿ, ನೀವು ಅದನ್ನ ಫಾಲೋ ಮಾಡಿ. ಶೋಲ್ಡರ್ ಡ್ರಾಪ್ ಯಾವ್ದೇ ಕಾರಣಕ್ಕೂ ಆಗಲ್ಲ. ಸೊ 5.5 ಇಂಚ್ ಆಯ್ತು. ಇವಾಗ ನಾವು ಆರ್ಮೋಲ್ ಲೆಂತ್ ಎಷ್ಟು ಇಟ್ಕೊಳ್ಳೋದು? ಏನ್ ಶೋಲ್ಡರ್ ಇದೆ ಅದಕ್ಕೆ ನಾವು 1/2 ಇಂಚು ಆಡ್ ಮಾಡ್ಕೊಂಡು 6 ಇಂಚು ಆರ್ಮೋಲ್ ಇಟ್ಕೊಳ್ಬೇಕು. ಇದು ಬಂದು ನಮ್ಮ ಆರ್ಮೋಲ್ ಲೈನ್. ಇಲ್ಲಿಂದ ಇಲ್ಲಿಗೆ ಏನ್ 5.5 ಇಂಚ್ ಇದೆ, ಸೊ ಅದೇ 5.5 ಇಂಚು ಇಲ್ಲೂ ಕೂಡ ನೀವು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೊಳ್ಳಿ. ಸೊ ಇದು ನಮ್ಮ ಆರ್ಮೋಲ್ ಲೈನ್. ಈಗ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ 42 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 42 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 10.5 ಬರುತ್ತೆ. ಸೊ ಇಲ್ಲಿಂದ 10.5 ಇಂಚು ನಮ್ಮ ಫಿಟ್ಟಿಂಗ್ ಸ್ಟಿಚ್ಗೆ ಮಾರ್ಕ್ ಹಾಕೊಳ್ಬೇಕು. 10.5 ಇಂಚು ನೋಡಿ, ಇದು 10.5 ಇಂಚು. ಸೊ ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಅಲೈನ್ಸ್ ಅಥವಾ ಮಾರ್ಜಿನ್, ಇದಕ್ಕೆ ನಾವು 2 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಇದು ನಮ್ಮ ಫಿಟ್ಟಿಂಗ್ ಸ್ಟಿಚ್, ಇದು ಮಾರ್ಜಿನ್. ಸೊ ನೆಕ್ಸ್ಟ್ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್. ವೇಸ್ಟ್ ರೌಂಡ್ ಇವ್ರದ್ದು ಬಂದು 41 ಇಂಚು. 41 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿ, ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 10 ಕಾಲು ಆಗುತ್ತೆ. ಸೊ ಇಲ್ಲಿಂದ ಒಂದ್ ಲೈನ್ ಹಾಕೊಳ್ಳೋಣ. ಫಸ್ಟ್ 10 ಇಂಚ್ಗೆ 1 ಇಂಚು ಸೇರಿಸ್ಕೊಳ್ಳಿ. 11 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. 10 ಇಂಚ್ಗೆ 1 ಇಂಚ್ ಏನಿಗೆ ಸೇರಿಸ್ಕೊಳ್ಳೋದು? ಬ್ಯಾಕ್ ಅಲ್ಲಿ ಡಾಟ್ ಬರುತ್ತಲ್ಲ, ಸೊ ಹಂಗಾಗಿ 10 ಸೊಂಟದ ಸುತ್ತಳತೆ, ಅದಕ್ಕೆ 1 ಇಂಚು ಸೇರಿಸ್ಕೊಳ್ಳಿ. 11 1 ಇಂಚಿನ ನಾವು ಡಾಟ್ ಅಲ್ಲಿ ಕವರ್ ಮಾಡೋಣ. ಇಲ್ಲಿಂದ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು. ಸೊ ಈ ಲೈನ್ ನ ಸೇರಿಸ್ಕೊಂಡ್ಬೇಡ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಡ್ರಾಫ್ಟಿಂಗ್. ಇವಾಗ ನಾನು ಏನ್ 1 ಇಂಚ್ ಎಕ್ಸ್ಟ್ರಾ ತಗೊಂಡೆ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ, ಸೊಂಟದ ಸುತ್ತಳೆ 10 ಬಂದಿತ್ತು, ಇಲ್ಲ 11 ಇಟ್ಟಿದ್ದೀನಿ. ಟೇಪ್ ನ ಈ ರೀತಿ ಮಡ್ಚ್ಕೊಳ್ಳಿ. ಸೆಂಟರ್ ಎಲ್ಲಿ ಬರುತ್ತೆ ಸೊ ಅದೇ ನಮ್ಮ ಡಾಟ್ ಪಾಯಿಂಟ್. ಸೊ ಅಲ್ಲಿ ಮಾರ್ಕ್ ಹಾಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೆ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚು. ಸೊ ನೆಕ್ಸ್ಟ್ ಇವ್ರದ್ದು ಡೀಪ್ ನೆಕ್ ಮಾರ್ಕ್ ಹಾಕೋಣ. ಇವ್ರದ್ದು ರೆಡಿ ಡೀಪ್ ನೆಕ್ ಬಂದು 11 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 11.5 ಇಂಚ್ಗೆ ಮಾರ್ಕ್ ಹಾಕಿದೀನಿ. ಇಲ್ಲಿ 2 ಇಂಚ್ ಇಟ್ಟಿದ್ದೀನಿ. ಇಲ್ಲಿ 3 ಇಂಚು 3.5 ಇಂಚ್ವರೆಗೂ ಬ್ರಾಡ್ ಇಟ್ಕೊಳ್ಬಹುದು, ಬ್ರಾಡ್ ಇಷ್ಟಪಡೋರು. ಸೊ ಈಗ ಇಲ್ಲಿ ಲೈನ್ ಹಾಕೊಳ್ಳೋಣ ನೋಡಿ, ಈ ರೀತಿ.
ಇಲ್ಲಿ ಯಾವ್ದಾದ್ರು ಒಂದು ಶೇಪ್ ಕೊಡಿ. ಸೊ ಇಲ್ಲಿ ನಾನು ಪಾಟ್ ನೆಕ್ ಶೇಪ್ ಕೊಡ್ತಾ ಇದ್ದೀನಿ. ಆಕ್ಚುಲಿ ಪಾಟ್ ನೆಕ್ ಶೇಪ್ ನನ್ನ ಫೇವ್ರೆಟ್ ಶೇಪ್, ತುಂಬಾ ಚೆನ್ನಾಗಿರುತ್ತೆ, ಲುಕ್ ಆಗಿ ಬರುತ್ತೆ. ಇದಕ್ಕೊಂದು ಟೈಯಿಂಗ್ ಮಾಡಿ ಹಾಕ್ಬಿಟ್ರೆ ಸಖತ್ತಾಗಿ ಬರುತ್ತೆ ಬ್ಲೌಸ್. ಸೊ ನೆಕ್ಸ್ಟ್ ಈಗ ಆರ್ಮೋಲ್ ರೌಂಡ್. ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 18 ಇಂಚು, ಫ್ರಂಟ್ ಅಲ್ಲಿ 9 ಇಂಚು, ಬ್ಯಾಕ್ ಅಲ್ಲಿ 9 ಇಂಚು ಬರುತ್ತೆ. ಸೊ ಇವಾಗ ಬ್ಯಾಕ್ ಪಾರ್ಟ್ ಗೆ 18ರಲ್ಲಿ ಡಿವೈಡ್ ಮಾಡಬೇಕು. ಅಂದ್ರೆ 18 ಡಿವೈಡೆಡ್ ಬೈ 2, 18 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ ನಮಗೆ? 9 ಇಂಚು ಬರುತ್ತೆ. ಈ ಆರ್ಮೋಲ್ ರೌಂಡ್ ಅನ್ನೋದು 9 ಇಂಚು ಬರಬೇಕು. ಸೊ ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1/4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ನೋಡಿ, ಇಲ್ಲಿಂದ ನೋಡಿ ಇದನ್ನ ಈ ರೀತಿ ಶೇಪ್ ಕೊಡಿ. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಬಿಟ್ಬಿಡಿ. ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಬರಬೇಕು? 9 ಇಂಚು ಬರಬೇಕು. ಸೊ ಎಷ್ಟು ಬರ್ತಾ ಇದೆ? 9.25 ಇಂಚು ಬರ್ತಾ ಇದೆ. 1/4 ಇಂಚ್ ಎಕ್ಸ್ಟ್ರಾನೇ ಇರ್ಲಿ, ಕಡಿಮೆ ಮಾತ್ರ ಯಾವುದೇ ಕಾರಣಕ್ಕೂ ಇರಬಾರ್ದು. ಆಯ್ತಾ? 1/4 ಇಂಚ್ ಎಕ್ಸ್ಟ್ರಾ ಬಂದಿದೆ. ನಾವೆಲ್ಲ ಸ್ಟಿಚಿಂಗ್ ಲೈನಿಂಗ್ ಎಲ್ಲ ಹಾಕಿ ಸ್ಟಿಚಿಂಗ್ ಮಾಡಿ ಫಿಟ್ಟಿಂಗ್ ಸ್ಟಿಚ್ ಕೊಡೋ ಅಷ್ಟೊತ್ತಿಗೆ ಅದು 9 ಇಂಚ್ ಕರೆಕ್ಟ್ ಫಿಟ್ಟಿಂಗ್ ಅಲ್ಲಿ ಕೂತ್ಕೊಳ್ಳುತ್ತೆ. 9.25 ಇಂಚ್ ಇಲ್ಲಿಂದ 9.25 ಇಂಚು ಬಂದಿದೆ, ಏನ್ ತೊಂದರೆ ಇಲ್ಲ. ಬಟ್ ಯಾವುದೇ ಕಾರಣಕ್ಕೂ ಕಡಿಮೆ ಬರಬಾರ್ದು. ಸೊ ಇದು ಲೆಂತ್, ಬ್ಯಾಕ್ ಡಾಟ್ ನ ಲೆಂತ್ ಏನ್ ಡೀಪ್ ಇದೆ, ಸೊ ಈ ಡೀಪ್ ಇಂದ ನಮ್ಮ ಬ್ಯಾಕ್ ಡಾಟ್ ಲೆಂತ್ ಗೆ 1 ಇಂಚ್ ಅಷ್ಟು ಡಿಫ್ರೆನ್ಸ್ ಬರಬೇಕು. ನೋಡಿ ಲೆಂತ್ ಇಷ್ಟು ಸಿಗ್ತಾ ಇದೆ. ಇದು ನಮ್ಮ ಬ್ಯಾಕ್ ಡಾಟ್, ಬ್ಯಾಕ್ ಪಾರ್ಟ್. ಸೊ ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ ಮಾರ್ಕ್ ಹಾಕೊಳ್ಳೋಣ. ನೋಡಿ ಬ್ಯಾಕ್ ಪಾರ್ಟ್ ಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡೆ. ಫ್ರಂಟ್ ಪಾರ್ಟ್ ಗೆ ಎಷ್ಟು ತಗೊಳ್ತೀನಿ? 16 ಬ್ಲೌಸ್ ನ ಉದ್ದ, 16 ಪ್ಲಸ್ 2.5 ಇಂಚು ಅಂದ್ರೆ 18.5 ಇಂಚು. ನೋಡಿ 18.5 ಇಂಚು ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ. ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಬ್ಯಾಕ್ ಪಾರ್ಟ್ ಗೆ 1 ಇಂಚ್ ಸೇರಿಸಿದ್ವಿ. ಬ್ಯಾಕ್ ಗೆ ಲೆಂತ್ 16 ಪ್ಲಸ್ 1 ಇಂಚ್ 17 ಇಂಚ್ 17 ಇಂಚ್ ತಗೊಂಡ್ವಿ. ಫ್ರಂಟ್ ಗೆ 16 ಪ್ಲಸ್ 2.5 18.5 ಆಗುತ್ತೆ. ಸೊ ನಾವು ಎಕ್ಸ್ಟ್ರಾ 2.5 ತಗೊಳ್ಬೇಕು. 2.5 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು, 18.5 ಆಗುತ್ತೆ. ಸೊ ಇಲ್ಲಿ ನಾನು 18.5 ಇಂಚು ತಗೊಂಡಿದ್ದೀನಿ. ನೋಡಿ ಇನ್ನೊಂದ್ಸರಿ ನಾನು ನಿಮ್ಗೆ ಮೆಷರ್ ಮಾಡಿ ತೋರಿಸ್ತೀನಿ. ನೋಡಿ 18.5 ಇಂಚ್ಗೆ ಉದ್ದ ತಗೊಂಡಿದ್ದೀನಿ. ಸೊ ಇವಾಗ ಬ್ಯಾಕ್ ಅಲ್ಲಿ ಏನ್ ಇಟ್ಟಿದ್ವಿ ಸೇಮ್ ಟು ಸೇಮ್ ಇಡ್ಬೇಕು. ಬಟ್ ಸೇಮ್ ಟು ಸೇಮ್ ಇಡಕ್ ಮುಂಚೆ ನಾವಿಲ್ಲಿ 1/2 ಇಂಚು ಹುಕ್ಪಟ್ಟಿ ಕಾಜಪಟ್ಟಿಗೆ ಅಂತ ತಗೊಳ್ಬೇಕು. ಫ್ರಂಟ್ ಹುಕ್ ಆದಾಗ, ಬ್ಯಾಕ್ ಹುಕ್ ಇದ್ರೆ ನೋಡಿ ಬಿಗಿನರ್ಸ್ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಬ್ಯಾಕ್ ಹುಕ್ ಆಗಿದ್ರೆ ಸೊ ಇದನ್ನ ಅವಾಯ್ಡ್ ಮಾಡಿ, ಇದು ಹಾಕಂಗಿಲ್ಲ. ಫ್ರಂಟ್ ಹುಕ್ ಆದ್ರೆ ಮಾತ್ರ. ಸೊ ಇವಾಗ ಬ್ಯಾಕ್ ಅಲ್ಲಿ ಏನಿಟ್ಟಿದ್ವಿ ಸೇಮ್ ಟು ಸೇಮ್ ಶೋಲ್ಡರ್ ಮತ್ತೆ ಆರ್ಮೋಲ್ ಇಟ್ಕೊಳ್ಬೇಕು. ಬಟ್ ಏನಪ್ಪಾ ಅಂದ್ರೆ ನಾವ್ ಏನೇ ಶೋಲ್ಡರ್ ಆರ್ಮೋಲ್ ಇಟ್ರು ಏನ್ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ಹುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಅದನ್ನ ಕನ್ಸಿಡರ್ ಮಾಡಂಗಿಲ್ಲ. ಏನೇ ಹಾಕಿದ್ರು ಈ ಲೈನ್ ಇದೆಯಲ್ಲ ಈ ಲೈನ್ ಇಂದ ತಗೊಳ್ಬೇಕು. ಸೊ ಇವಾಗ ನಾನು 5.5 ಇಂಚು ಶೋಲ್ಡರ್, ಆರ್ಮ್ ಹೋಲ್ 6 ಇಂಚು, ಇಲ್ಲಿಂದ ಇಲ್ಲಿ ಏನ್ 5.5 ಇಟ್ಟಿದ್ವಿ ಅದೇ 5.5 ಈ ಲೈನ್ ಇಂದನೂ ಇಡೋಣ. ಸೊ ಈ ರೀತಿ ಇಟ್ಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಈ ರೀತಿ ನೆಕ್ ಆಗಲ್ಲ. ನಾನು 2 ಇಂಚ್ ಇಟ್ಟಿದ್ದೆ, ನೀವು ಬೇಕಾಗಿರೋರು 2.5 ಇಟ್ಕೊಳ್ಬಹುದು. ಶೋಲ್ಡರ್ ಪಟ್ಟಿ ಕಡಿಮೆ ಮಾಡ್ಕೊಳ್ಬಹುದು. ಇಲ್ಲಿ ನಾನು 2 ಇಂಚ್ ಇಟ್ಟಿದ್ದೀನಿ. ಫ್ರಂಟ್ ಅಲ್ಲಿ ನೆಕ್ ಡಿಪ್ ಬಂದು ರೆಡಿ 7 ಇಂಚು. ಸೊ ಅದಕ್ಕೆ 1/2 ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿ 2 ಇಂಚ್ ಇಟ್ಟಿದ್ವಿ, ಅದೇ 2 ಇಂಚು ಇಲ್ಲೂ ಸಾಕು, ಇದಕ್ಕಿಂತ ಎಕ್ಸ್ಟ್ರಾ ಬೇಡ. ಏನಕ್ಕಂದ್ರೆ ಬ್ಯಾಕ್ ಅಲ್ಲಿ ಡೀಪ್ ಇದೆ. ಸೊ ಫ್ರಂಟ್ ಅಲ್ಲೂ ಜಾಸ್ತಿ ಬ್ರಾಡ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ಹಾಕಿ ಇಲ್ಲೊಂದು ರೌಂಡ್ ಶೇಪ್ ಕೊಟ್ಬಿಡೋಣ. ಈಗ ಇದೇ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 10.5 ಇಂಚು. ನೋಡಿ 10.5 ಇಂಚ್ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ನಾವು 3/4 ಇಂಚು.
ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ. ಇಲ್ಲಿಂದ ಫ್ರಂಟ್ ಹಾರ್ಮೋಲ್ ಶೇಪ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಏನಕ್ಕೆ? ಇಲ್ಲಿ ಒಂದು ಡಾಟ್ ಬರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ, ಆ ಡಾಟ್ ಗೆ ಈ 1/2 ಇಂಚು ಎಕ್ಸ್ಟ್ರಾ. ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ 2 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು. ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ಲೈನ್, ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ಹಾಕ್ಬೇಕು. ಚೆಸ್ಟ್ ರೌಂಡ್ ಮಾರ್ಕ್ ಹಾಕಿದ್ದಾಯ್ತು, ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ಹಾಕ್ಬೇಕು. ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ಹಾಕಕ್ ಮುಂಚೆ ನಾವು ಬಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ಸೊ ಇವ್ರದ್ದು ಬಸ್ಟ್ ಪಾಯಿಂಟ್ ಬಂದು 13 ಇಂಚು, ಯಾಕಂದ್ರೆ ಚೆಸ್ಟ್ ಹೆವಿ ಬಂತು. ಸೊ ಮೆಷರ್ ತಗೊಳ್ಳುವಾಗ ಏನಾಯ್ತು, ಈ ಟೇಪು ಇನ್ಕ್ರೀಸ್ ಆಯ್ತು, ಇನ್ಕ್ರೀಸ್ ಆದಾಗ ಲೆಂತ್ ಇನ್ಕ್ರೀಸ್ ಆಯ್ತು. ಸೊ ಇವಾಗ ಇವ್ರದ್ದು ಬಸ್ಟ್ ಪಾಯಿಂಟ್ ಬಂದು 13 ಇಂಚು, ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಹೋಗೋದ್ರಿಂದ 13ಕ್ಕೆ ಅರ್ಧ ಇಂಚು ಸೇರಿಸಿ 13.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನೋಡಿ, ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ. ಸೊ ಫಸ್ಟ್ ಮಿಡಲ್ ಚೆಸ್ಟ್ ರೌಂಡ್ ಏನ್ ಮಾರ್ಕ್ ಹಾಕ್ತಿವಿ, ಆ ರೌಂಡ್ ನ ಮಾರ್ಕ್ ಹಾಕೋಕ್ ಮುಂಚೆ ನಾವು ಈ ಬಸ್ಟ್ ಪಾಯಿಂಟ್ ಲೈನ್ ನ ನಾವು ಮಾರ್ಕ್ ಮಾಡ್ಕೊಂಡು ಈ ರೀತಿ ಒಂದು ಲೈನ್ ಹಾಕೊಬೇಕು. ಸೊ ಈ ಲೈನ್ ಮೇಲೆ ಮಿಡಲ್ ಚೆಸ್ಟ್ ಲೈನ್ ಸುತ್ತಳತೆನ ಮಾರ್ಕ್ ಹಾಕ್ಬೇಕು. ಸೊ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಬಂದು 45 ಇಂಚು. ನೋಡಿ, ಚೆಸ್ಟ್ ಮೆಷರ್ಮೆಂಟ್ ಬಂದು 42 ಇಂಚು, ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಬಂದು 45 ಇಂಚು, 3 ಇಂಚು ಜಾಸ್ತಿ ಇದೆ. ಇದಕ್ಕೆ 3 ಇಂಚು ಜಾಸ್ತಿ ಇದೆ. ಸೊ ಇವ್ರದ್ದು ಈ ಮಿಡಲ್ ಚೆಸ್ಟ್ ಬಸ್ಟ್ ಪಾಯಿಂಟ್ ನ ಲೈನ್ ಹಾಕಿದ್ದಾಯ್ತು. ಸುತ್ತಳತೆ ಮಾರ್ಕ್ ಹಾಕ್ಬೇಕು. ಸುತ್ತಳತೆ ಬಂದು 45 ಇಂಚು. ಸೊ 45 ಇಂಚಿನ ಡಿವೈಡೆಡ್ ಬೈ 4, 4ರಿಂದ ಭಾಗಿಸ್ಬೇಕು, ಅಂದ್ರೆ 4 ಭಾಗ ಮಾಡ್ಬೇಕು. 45 ಇಂಚಿನ 4 ಭಾಗ ಮಾಡ್ಬೇಕು. ಸೊ ಆವಾಗ ನಮ್ಗೆ ಬರೋದು 11.25. ಸೊ ಈ ಬಸ್ಟ್ ರೌಂಡ್ ಏನಿದೆ ಜಾಸ್ತಿ ಇದೆ. ಸೊ ಇಲ್ಲಿಂದ 11.25ಗೆ ಮಾರ್ಕ್ ಹಾಕೊಳ್ಳಿ. 11.25. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್ಗೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ನಮ್ಗೆ ಮೇನ್ ಡಾಟ್ ಬರುತ್ತೆ. ಸೊ ಆ ಮೇನ್ ಡಾಟ್ ನ ಲೆಂತ್ ಯಾವ ತರ, ಸೊ ಇಲ್ಲಿಂದ ಈ ಲೈನ್ ಏನಿದೆ ಇಲ್ಲಿಂದ 2.5 ಇಂಚ್ಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ. ಸೊ ಮೇನ್ ಡಾಟ್ ಏನ್ ಬರುತ್ತೆ, ಸೊ ಆ ಲೈನು. ಸೊ ಫೈನಲಿ ಇಲ್ಲಿ ಇನ್ನು ಮಿಕ್ಕಿದೆ ನೋಡಿ, ಲೆಂತ್ ನಾವೇನ್ ತಗೊಂಡ್ವಿ ಇಲ್ಲಿ ಮಿಕ್ಕಿದೆ. ಸೊ ಈ ಲೈನ್ ಬಂದು ವೆಸ್ಟ್ ರೌಂಡ್. ಫೈನಲಿ ಏನ್ ಮಿಗುತ್ತೆ, ಸೊ ಅದು ಬಂದು ಸೊಂಟದ ಸುತ್ತಳತೆ ಮಾರ್ಕ್ ಹಾಕುವಂತ ವಿಧಾನ. ಗೊತ್ತಾಯ್ತಲ್ಲ? ಇದು ನೋಡಿ ಚೆಸ್ಟ್ ಲೈನ್ ಇದು. ಸೊ ಇದು ಮಿಡಲ್ ಚೆಸ್ಟ್. ಮಿಡಲ್ ಚೆಸ್ಟ್ ಅಥವಾ ನೋಡಿ ಇಲ್ಲಿಂದ ಬಂದ್ರೆ ಫಸ್ಟ್ ಮಾರ್ಕ್ ಹಾಕೋಬೇಕು ಬಸ್ಟ್ ಪಾಯಿಂಟ್. ಬಸ್ಟ್ ಪಾಯಿಂಟ್ ಮಾರ್ಕ್ ಹಾಕೊಂಡು ಆಮೇಲೆ ನಾವು ಮಿಡಲ್ ಚೆಸ್ಟ್ ರೌಂಡ್ ನ ಮಾರ್ಕ್ ಹಾಕ್ಬೇಕು. ಸೊ ಅದಾದ್ಮೇಲೆ ಅಂಡರ್ ಬಸ್ಟ್ ಲೈನ್, ಇದನ್ನ ನಾವು ಡಾಟ್ ಲೆಂತ್ ಲೈನ್ ಅಂತಾನು ಕರಿತೀವಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಏನ್ ಮಾರ್ಕ್ ಮಾಡ್ಕೊತೀವಿ ಅದು ಅಂಡರ್ ಬಸ್ಟ್ ಲೈನ್ ಅಂತಾನು ಕರಿತೀವಿ. ಅಂಡರ್ ಬಸ್ಟ್ ಲೈನ್ ಅಂದ್ರೆ ಏನ್ ಇಲ್ಲಿಂದ ಇದು ಮಿಡಲ್ ಬಸ್ಟ್ ಪಾಯಿಂಟ್ ಏನಿದೆ ಆ ಲೈನ್, ಅಲ್ಲಿಂದ ಕೆಳಗಡೆ ಏನ್ ಬರುತ್ತೆ ಅದು ಅಂಡರ್ ಬಸ್ಟ್ ಲೈನ್. ಸೊ ಇದು ಬಂದು ಲಾಸ್ಟ್ ಅಲ್ಲಿ ಬರೋದು ವೇಸ್ಟ್ ಲೈನ್. ಸೊ ವೇಸ್ಟ್ ಲೈನ್ ಅಂದ್ರೆ ಸೊಂಟದ ಸುತ್ತಳತೆ. ಸೊ ಗೊತ್ತಾಯ್ತಲ್ಲ? ಈಗ ಇದು ಮಿಡಲ್ ಚೆಸ್ಟ್ ರೌಂಡ್ ನ ನಾವು ಮಾರ್ಕ್ ಹಾಕಿದ್ದಾಯ್ತು. ಯಾವ ರೀತಿ? ಈ ರೀತಿ ಡಿವೈಡ್ ಮಾಡಿ. ಸೊ ಅಂಡರ್ ಬಸ್ಟ್ ಲೈನಿಗೂ ಸೇಮ್ ಮಾರ್ಕ್, ಹಾಗೆ ವೇಸ್ಟ್ ಲೈನ್ಗೂ ಇಲ್ಲಿ ಏನ್ ಮಾರ್ಕ್ ಮಾಡಿದ್ವಿ ಅದನ್ನ ಕಂಟಿನ್ಯೂ ಮಾಡಬೇಕು. ಅಂದ್ರೆ 11.25 ಇಂಚು. ಸೊ ಇಲ್ಲೂ ಅಷ್ಟೇ ಸೇಮ್ ಮೆಷರ್ಮೆಂಟ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನಾವು ಮಾರ್ಜಿನ್ಗೆ ಅಂತ 2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ 2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡು ನೋಡಿ, ಇಲ್ಲಿ ಇದು ಏನ್ ನಾವು ಡಾಟ್ಗೆ ಅಂತ ಎಕ್ಸ್ಟ್ರಾ ತಗೊಂಡಿದೀವಿ ಇದನ್ನ ನಾವು ಲೆಕ್ಕಕ್ಕೆ ತಗೋಬಾರ್ದು. ಈ ಲೈನ್ ಇಂದ ಇಲ್ಲಿಂದ ಇದನ್ನ ಈ ಪಾಯಿಂಟ್ಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಬರ್ಬೇಕು. ಆ ರೀತಿ ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ ಮಾರ್ಜಿನ್ಗೆ ಅಂತ ಏನ್ ಬಿಟ್ಟಿದೀವಿ ಇದು ಒಂದೇ ಲೈನ್ ಅಲ್ಲಿ ಬರ್ಬೇಕು.
ಸೊ ಈ ರೀತಿ ಮಾರ್ಕ್ ಮಾಡ್ಬೇಕು. ನಿಮ್ಗೆ ಇವಾಗ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಕಡಿಮೆ ಇದೆ, ಬರ್ತಾ 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 ಈ ಲೈನ್ ದೊಡ್ಡದಾಯ್ತು. ಸೊ ಈ 3 ಲೈನ್ ಒಂದೇ ಸಮ ಇದೆ, ಈ ಲೈನ್ ಕಡಿಮೆ ಇದೆ. ಏನಕ್ಕೆ? ಈ ಬಸ್ಟ್ ರೌಂಡ್ ಅನ್ನೋದು ಇವ್ರದ್ದು ಜಾಸ್ತಿ ಇದೆ. ಸೊ ಹಂಗಾಗಿ ಸೊ ಇಷ್ಟು ಲೈನ್ ಹಾಕಿದ್ಮೇಲೆ ಫೈನಲಿ ನಮ್ಗೆ ಉಳಿದಿರುವಂತದ್ದು ಡಾಟ್ಸ್ ಮಾರ್ಕ್ ನ ಹೇಗ್ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು, ಈ ಮಿಡಲ್ ಚೆಸ್ಟ್ ಲೈನ್ ಇದೆಯಲ್ಲ, ಸೊ ಇಲ್ಲಿಂದ ನಾವು ಒಂದು ಮಾರ್ಕ್ ಹಾಕೊಳ್ಬೇಕು ಡಾಟ್ಸ್ ನ ಅಗಲ. ಯಾವ ರೀತಿ? ಚೆಸ್ಟ್ ರೌಂಡ್ ಏನಿದೆ 42 ಇಂಚು, ಅದನ್ನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 10ರಿಂದ ಭಾಗಿಸ್ಬೇಕು, ಅವಾಗ ನಮಗ್ ಸಿಗುತ್ತೆ 4.2. ಅದನ್ನ ನೀವು 4.5 ಅಂತ ಕನ್ಸಿಡರ್ ಮಾಡ್ಬೋದು. ಸೊ 4.5 ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಅದೇ 4.5 ಇಂಚ್ಗೆ ಈ ಲೈನ್ ಅಲ್ಲೂ ಕೂಡ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. 2 ಲೈನ್ ಅಲ್ಲೂ ಇಲ್ಲಿಂದ 4.5ಗೆ ಮಾರ್ಕ್ ಹಾಕಿದ್ದೀನಿ. ಇದು ಬಂದು ನಮ್ಮ ಡಾಟ್ ಲೈನ್ ನ ಲೆಂತ್. ಈ ರೀತಿ ಕನೆಕ್ಟ್ ಮಾಡಿ. ಸೊ ಈಗ ಮೇನ್ ಡಾಟ್ ಏನಿದೆ ಅದ್ರ ಅಗಲ ತಗೊಳ್ಬೇಕು. ಯಾವ ರೀತಿ? ಸೊಂಟದ ಸುತ್ತಳತೆ ಎಷ್ಟಿದೆ ಇವ್ರದ್ದು? ಸೊಂಟದ ಸುತ್ತಳತೆ 41 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ? 10.25 ಬರುತ್ತೆ. ಸೊ ನೋಡಿ, ಇಲ್ಲಿಂದ ಇಲ್ಲಿ ಮೆಷರ್ ಮಾಡಿದಾಗ 10.25 ನೋಡಿ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಮಿಕ್ಕಿದೆ ಮೆಷರ್ ಮಾಡ್ಕೊಳ್ಳೋಣ. 1.3 ಮಿಕ್ಕಿದೆ. 1.3 ನ ಈ ಲೈನ್ ಇಂದ 2 ಕಡೆ ಹಂಚಬೇಕು. 1.3ಗೆ ಟೇಪ್ ನ ಈ ರೀತಿ ಮಡ್ಚ್ಕೊಳ್ಳಿ, ಗೊತ್ತಾಗಿಲ್ಲ ಅಂದ್ರೆ ಮಡ್ಚ್ಕೊಂಡು ಈ ಟೇಪ್ ನ ಈ ರೀತಿ ಈ ಸೆಂಟರ್ ಈ ಲೈನ್ ಮೇಲೆ ಇಟ್ಟು, ಈ ಕಡೆನೂ ಅದೇ ತರ ಪಾಯಿಂಟ್, ಹಾಗೆ ಈ ಕಡೆನೂ ಅದೇ ತರ ಪಾಯಿಂಟ್. ಸೊ ಈ ರೀತಿ ಹಾಕೊಂಡು ನೋಡಿ, ಇಲ್ಲಿಂದ ಈ ಡಾಟ್ಸ್ ಲೈನ್ ನ ಸೇರಿಸ್ಕೊಂಡ್ಬಿಡಿ. ಸೊ ಮೇನ್ ಡಾಟ್ ಆಯ್ತು. ಈ ಮೇನ್ ಡಾಟ್ ಹಾಕದ ಮೇಲೆ ಮಿಕ್ಕಿರುವಂತ ನಮ್ಮ ಇನ್ನೂ 3 ಡಾಟ್ಸ್ ಮಿಕ್ಕಿದೆ. ಸೊ ಅದನ್ನ ನಾವು ಹಾಕೊಳ್ಳೋಣ. ಸೊ ಈ ಮೇನ್ ಡಾಟ್ ಹಾಕಿದ ತಕ್ಷಣ ಈ ಲೈನ್ ಇದೆಯಲ್ಲ, ಈ ಲೈನ್ ಇಂದ ಮೇಲಕ್ಕೆ 1 ಇಂಚ್ಗೆ ನೀವು ಮಾರ್ಕ್ ಹಾಕೊಳ್ಳಿ. 1 ಇಂಚ್ಗೆ ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಶೇಪ್ ಕೊಡಿ. ನೋಡಿ ಫ್ರಂಟ್ ಪಟ್ಟಿ ಇದು. ಕಾಣಿಸ್ತಿದ್ಯಾ? ಫ್ರಂಟ್ ಪಟ್ಟಿ ಶೇಪ್. ಸೊ ಮುಗೀತು ಫ್ರಂಟ್ ಪಟ್ಟಿ ಶೇಪ್. ಇಷ್ಟೇ. ಕೆಲವ್ರಿಗೆ ಗೊತ್ತಾಗಲ್ಲ, ಮೇಡಮ್ ನೀವು ಫ್ರಂಟ್ ಪಟ್ಟಿ ಮಾರ್ಕೆ ಹಾಕಿಲ್ಲ ಅಂತ ಹೇಳ್ತೀರಾ. ತಪ್ಪು ನಂದು. ನಾನು ಹೇಳ್ಬೇಕು ಇದು ಫ್ರಂಟ್ ಪಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಅರ್ಥ ಆಗತ್ತೆ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಮಾಡ್ತಾ ಬಿಡ್ತೀನಿ. ನೋಡಿ ಇಲ್ಲಿ ಹೇಳ್ತಾ ಇದೀನಿ, ಇಲ್ಲಿಂದ ಫ್ರಂಟ್ ಪಟ್ಟಿ. ಸೊ ಇಷ್ಟು ಫ್ರಂಟ್ ಪಟ್ಟಿ ಬರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಈ ಡಾಟ್ ನ ಮಾರ್ಕ್ ಹಾಕ್ಬೇಕು. ಇಲ್ಲೇನ್ ನಾವು ಫ್ರಂಟ್ ಪಟ್ಟಿ ಮಾರ್ಕ್ ಹಾಕಿದೀವಿ, ಇಲ್ಲಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇಂದ 1.5 ಇಂಚು ಇಲ್ಲಿ ಹಾಫ್ ಇಂಚ್ ಬಿಡ್ತಲ್ಲಿ ನೀವು ಈ ಡಾಟ್ ನ ಮಾರ್ಕ್ ಹಾಕೊಳ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಬರುತ್ತೆ ಇನ್ನೊಂದು ಡಾಟ್, ಥರ್ಡ್ ಡಾಟ್. ಈ ಲೈನ್ ಇದೆಯಲ್ಲ ಫ್ರಂಟ್ ಪಟ್ಟಿ ಲೈನ್, ಇಲ್ಲಿಂದ ಮೇಲಕ್ಕೆ 2 ಇಂಚ್ ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇಂದ ಮತ್ತೆ 1.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ನೋಡಿ ಈ ಲೈನ್ ನ ಇಲ್ಲಿ ಸೇರಿಸಿ. ಸೊ ಇದು ಅಷ್ಟೇ ಹಾಫ್ ಇಂಚ್ ಡಾಟ್. ನಮ್ಮ 4th ಡಾಟ್ ಬಂದು ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಳ್ಳಿ, ನೇರ ಈ ಪಾಯಿಂಟ್ ಮೇಲೆ ಇಟ್ಕೊಳ್ಳಿ. ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ನೋಡಿ 1.5 ಇಂಚ್ ಇಲ್ಲಿ ಬರುತ್ತೆ. ಸೊ ನೇರ ಗೆರೆ ಹಾಕೊಳ್ಳಿ. ಸೊ ಇದು ಅಷ್ಟೇ. ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದೀವಲ್ಲ, ಈ ಹಾಫ್ ಇಂಚ್ ನ ತಗೊಂಡ್ ಬಂದು ಇಲ್ಲಿ ಸೇರಿಸಿ ಇನ್ನೊಂದು ಲೈನ್ ಸ್ಟ್ರೈಟ್ ಹಾಕೊಳ್ಳಿ. ಎಲ್ಲಾ ಡಾಟು ಹಾಫ್ ಇಂಚ್. ಇದು ನಮ್ಮ 42 ಇಂಚ್ 42 ಇಂಚು ಹೆವಿ ಚೆಸ್ಟ್ ಸೈಜ್ 11 ಇಂಚು ಡೀಪ್ ನೆಕ್ ಇಟ್ಟಾಗ ಈ ರೀತಿ ನೀವು ಕಟಿಂಗ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಇನ್ನೂ ಒಂದು ನಿಮ್ಗೆ ಟ್ರಿಕ್ಸ್ ಕೊಡ್ತೀನಿ. ನೀವು ಕಟಿಂಗ್ ಎಲ್ಲ ಆದ್ಮೇಲೆ ಇಲ್ಲಿಂದ 3/4 ಇಂಚು ಕಟಿಂಗ್ ಎಲ್ಲ ಆದ್ಮೇಲೆ, ಫ್ಯಾಬ್ರಿಕಲ್ ಕಟಿಂಗ್ ಎಲ್ಲ ಆದ್ಮೇಲೆ ಇಲ್ಲಿಂದ ಈ ಲೈನ್ ಇಂದನು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ನೋಡಿ ಈ ಲೈನ್ ಇಂದ ಈ ಡಾಟ್ಸ್ ಇದೆಯಲ್ಲ, ಈ ಡಾಟ್ಸ್ ವರೆಗೂ ಇದನ್ನ ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ ಕಟ್ ಮಾಡಿ ತೆಗಿರಿ. ಏನಕ್ಕೆ ಅಂತ ಅಂದ್ರೆ ಇನ್ ಕೇಸ್ ಶೋಲ್ಡರ್ ಡ್ರಾಪ್ ಆಗುತ್ತೆ, ಹೆವಿ ಡೀಪ್ ಇದ್ದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದಾಗ ಇಲ್ಲಿಂದ 3/4 ಇಂಚ್ಗೆ ನೀವು ಇದನ್ನ ಕಟ್ ಮಾಡ್ಕೊಂಡ್ರೆ ಈ ಶೋಲ್ಡರ್ ಡ್ರಾಪ್ ಆಗ್ತಿರುತ್ತಲ್ಲ, ಕೆಲವರು ನಿಮ್ಗೆ ಬಂದು ಹೇಳ್ತಾರೆ ನಾನು ಡ್ರೆಸ್ ಹಾಕಿದೀನಿ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಮೇಡಮ್, ನಮ್ಗೆ ತುಂಬಾ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ನಾನು ಬೇರೆ ಕಡೆ ಹೊಲ್ಸಿದೀನಿ, ಬಟ್ ಇದೊಂಚು ಶೋಲ್ಡರ್ ಡ್ರಾಪ್ ಆಗ್ದಿರೋಂಗೆ ನಮ್ಗೆ ಇಲ್ಲಿ ಈ ರೀತಿ ಹಿಡ್ಕೊಡಿ ಅಂತಾರೆ. ಸೊ ಏನಕ್ಕೆ ಇಲ್ಲಿ ಈ ರೀತಿ ಹಿಡ್ದಾಗ ಇಲ್ಲಿ ಟೈಟ್ ಆಗಿ ಕೂತ್ಕೊಳ್ಳುತ್ತೆ ಅನ್ನೋದು ಅವ್ರ ಭಾವನೆ. ಸೊ ಇಲ್ಲಿ ಹಿಡ್ದಾಗ ಅಸಹ್ಯ ಅಲ್ವಾ, ಅದು ಬ್ಲೌಸ್ ತರ ಇರಲ್ಲ, ಆ ತರ ಎಲ್ಲ ಕೆಲಸ ಮಾಡಕ್ ಹೋಗ್ಬಾರ್ದು. ಸೊ ಅದಕ್ಕೇನೆ ನಾವು ಕಟಿಂಗ್ ಮಾಡೋವಾಗ್ಲೇನೆ
ಇಲ್ಲಿ 3/4 ಇಂಚು ನಾವು ಏನು ಇಲ್ಲಿ ಹಿಡೀರಿ ಅಂತ ಹೇಳ್ತಾರೆ ಅದನ್ನ ನಾವು ಇಲ್ಲಿನೇ ಕಟ್ ಮಾಡ್ಕೊಂಡ್ ಬಿಟ್ರೆ 3/4 ಇಂಚ್ ಕಟ್ ಮಾಡಿದ್ರೆ ಸೊ ಅವಾಗ ಇಲ್ಲಿ ಟೈಟ್ ಇದು ಬಂದು ಹುಕ್ ಬಂದು ಇಲ್ಲಿ ಬರುತ್ತಲ್ಲ ಹಿಂಗ್ ಬರುತ್ತೆ. ಸೊ ಅವಾಗ ಇಲ್ಲಿ ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಬ್ಲೌಸ್ ಹಾಕಿ ತೋರಿಸಿದಾಗ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ನೀವು ಒಂದು ಈ ತರ ಟ್ರೈ ಮಾಡಿ. ಇದು ಬಂದು ಟ್ರಿಕ್ಸ್. ಡೀಪ್ ನೆಕ್ ಬ್ಲೌಸ್ ಇದ್ದಾಗ ಮಾತ್ರ ಇದನ್ನ ಮಾಡಿ. ಈ 10 ಇಂಚು 11 ಇಂಚು 12 ಇಂಚ್ ಡೀಪ್ ನೆಕ್ ಇಡ್ಸೋರು ಇದ್ದಾರೆ. ಆತರ ಇದ್ದಾಗ ಮಾತ್ರ ಈ ಟ್ರಿಕ್ಸ್ ನ ಉಪಯೋಗಿಸಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ. ಸೊ ನೀಟಾಗಿ ಬರುತ್ತೆ. ಮತ್ತೆ ಇನ್ನೊಂದು ಕಾರಣ ಶೋಲ್ಡರ್ ಡ್ರಾಪ್ ಆಗದಿರ ಇರಕ್ಕೆ 13.5 ಇಂಚು ಬ್ಲೌಸ್ ಲೆಂತ್ ಇಟ್ಬಿಟ್ಟು 11 ಇಂಚು ಡೀಪ್ ನೆಕ್ ಇಟ್ರೆ 100% ಅಲ್ಲಿ ನಿಮ್ಗೆ ಮಿಗೋದೇನೆ 13.5 11 ಇಂಚು ಡೀಪ್ ನೆಕ್ ತೆಗೆದ್ರೆ ಈ 2 ಇಂಚನ ಮಿಗುತ್ತೆ ಅಷ್ಟೇ. 2.5 ಇಂಚು ಮಿಗುತ್ತೆ ಈ ಪಟ್ಟಿ ಅನ್ನೋದು. 100% ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಉದ್ದ ಇರ್ಲಿ, ಇಲ್ಲಿ ಡೀಪ್ ಇಟ್ಕೊಳ್ಳಿ, ಇಲ್ಲಿ ಸ್ವಲ್ಪ ಉದ್ದ ಇರ್ಲಿ. ಫ್ರಂಟ್ ಅಲ್ಲೂ ಅಷ್ಟೇ ನೀಟಾಗಿ ಕಫ್ ಕವರ್ ಆಗಿ ನಿಮ್ಗೆ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬಂದ್ಬಿಡುತ್ತೆ. ಈ ಮೆಥಡ್ ಅಲ್ಲಿ ನೀವು ಹೆವಿ ಚೆಸ್ಟ್, ಹೆವಿ ಸೈಜ್ ಬ್ಲೌಸ್, ಹೆವಿ ಡೀಪ್ ನೆಕ್ ಇದ್ದಾಗ ಈ ಮೆಥಡ್ ನ ಯೂಸ್ ಮಾಡಿ ಬ್ಲೌಸ್ ಕಟಿಂಗ್ ಮಾಡಿ 100% ಪರ್ಫೆಕ್ಟ್ ಆಗಿ ಬರುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಂತ ನಾನು ಅನ್ಕೊಳ್ತೀನಿ. ಎಲ್ಲೂ ಯಾವ್ದು ಮಿಸ್ ಆಗಿಲ್ಲ, ಎಕ್ಸ್ಪ್ಲೈನ್ ಮಾಡಿದೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ, ಏನಾದ್ರೂ ಕೊಡಿ, ಐ ಅಕ್ಸೆಪ್ಟ್ ಇಟ್. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗೊತ್ತಲ್ಲ ನನ್ನ ಆನ್ಲೈನ್ ಕ್ಲಾಸ್, ಆನ್ಲೈನ್ ಬೇಸಿಕ್. ಸೊ ಬೇಸಿಕಲಿ ನಿಮ್ಗೆ ಈ ಡೀಟೇಲ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ಫಾರ್ಮುಲಾಸ್ ಸಿಗುತ್ತೆ. ಸೊ ಇನ್ನೂ ನಿಮ್ಗೆ ಥಿಯರಿ ಸಿಗುತ್ತೆ, ನೋಟ್ಸ್ ಸಿಗುತ್ತೆ, ಮೇನ್ ಫಾರ್ಮುಲಾಸ್ ಸಿಗುತ್ತೆ, ಮೇನ್ ನೋಟ್ಸ್ ಸಿಗುತ್ತೆ. ಫಸ್ಟ್ ಬ್ಯಾಚ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲ ಹೋಮ್ ವರ್ಕ್ ಎಲ್ಲ ಕೊಟ್ಟಿರ್ತೀನಿ. ಸೊ ಅದ್ರದ್ದೆಲ್ಲ ವಾಟ್ಸಪ್ ಬರ್ತಾ ಇದೆ. ನಮ್ಗೆ ತುಂಬಾ ಖುಷಿ ಆಗ್ತಿದೆ, ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಸೆಕೆಂಡ್ ಬ್ಯಾಚ್ ಏಪ್ರಿಲ್ 17ನೇ ತಾರೀಕಿಂದ ಶುರು ಆಗುತ್ತೆ. ಏಪ್ರಿಲ್ 17 ಸೆಕೆಂಡ್ ಬ್ಯಾಚ್ ಶುರು ಆಗುತ್ತೆ. ಸೊ ಯಾರ್ಯಾರೆಲ್ಲ ಬೇಸಿಕ್ ಆನ್ಲೈನ್ ಕೋರ್ಸ್ಗೆ ಸೇರ್ಬೇಕು ಅಂತಿದ್ರೆ ದಯವಿಟ್ಟು ಜಾಯ್ನ್ ಆಗಿ. ಮೇನ್ ಇದ್ರಲ್ಲಿ ನಾನು ಇನ್ನೊಂದು ಏನು ಹೇಳೋದಂದ್ರೆ ವಿತ್ ಫಾರ್ಮುಲಾಸ್, ವಿತ್ ಬ್ಲೌಸ್ ಚಾರ್ಟ್, ಮತ್ತೆ ಇದರಲ್ಲಿ ಬೇಬಿ ಫ್ರಿಲ್ ಫ್ರಾಕ್ ಇನ್ನು ಸುಮಾರು ಆಡ್ ಆಗ್ತಾ ಹೋಗುತ್ತೆ. ಅವಶ್ಯಕತೆ ಬಿದ್ರೆ ಎಕ್ಸ್ಟ್ರಾ ಕ್ಲಾಸಸ್ ಆಡ್ ಆಗುತ್ತೆ. ಏನಕ್ಕಂದ್ರೆ ಅದ್ ನಿಮ್ಗೆ ಅರ್ಥ ಮಾಡ್ಸೋದ್ರಲ್ಲಿ ಏನಾದ್ರು ಒಂಚೂರು ಇದಾದ್ರೆ ಎಕ್ಸ್ಟ್ರಾ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ನೋಟ್ಸ್ ಅಂತೂ ಪಕ್ಕ ಇರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಬ್ಯಾಚ್ 1 ಅಲ್ಲಿ ನಾನು ರನ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಒಂಚೂರು ಏನು ಟೈಲರಿಂಗ್ ಬಗ್ಗೆ ಏನು ಗೊತ್ತಿರೋರು ಕೂಡ ಈ ಕೋರ್ಸ್ಗೆ ಸೇರ್ಬೋದು. ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದ್ರ ಪೂರ್ತಿ ಕೋರ್ಸ್ ಪೂರ್ತಿ ಬಂದು 2,000 ರೂಪಾಯಿ. ಇದು ನಿಮ್ಗೆ 3 ತಿಂಗಳವರೆಗೂ ರನ್ ಆಗುತ್ತೆ. ಆಫ್ಟರ್ 3.5 ತಿಂಗಳು ಆಗ್ಬೋದು. ಸೊ ನೀಟಾಗಿ ಕಲ್ಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ಬೇಸಿಕ್ ಟೈಲರಿಂಗ್ ಆನ್ಲೈನ್ ಕೋರ್ಸ್, ಸೊ ದಯವಿಟ್ಟು ಜಾಯ್ನ್ ಆಗಿ. ಇಂಟ್ರೆಸ್ಟ್ ಇರೋರು ಮಾತ್ರ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಐ ಹೋಪ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಇದು ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ದಯವಿಟ್ಟು ಲೈಕ್ ಕೊಡಿ ಇಷ್ಟ ಆದ್ರೆ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ, ಅಕ್ಸೆಪ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.